ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಾವು ಇಂದು ಬಾಬೂಜಿ ಮಹಾರಾಜರ ಸತ್ಯೋದಯ ಎನ್ನುವ ಪುಸ್ತಕದ ಸಾಕ್ಷಾತ್ಕಾರ ಎನ್ನುವ ಅಧ್ಯಾಯದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಈ ಸಾಧನ ಚತುಷ್ಟಯದಲ್ಲಿ ಮೊಟ್ಟ ಮೊದಲನೆಯದು ವಿವೇಕ. ನಾವು ಈ ಜಗತ್ತಿನಲ್ಲಿ ಅನೇಕ ಪದಾರ್ಥಗಳನ್ನು ನೋಡುವೆವು, ಆದರೆ ಅವುಗಳ ಅಸ್ತಿತ್ವವನ್ನು ಕುರಿತು ಆಲೋಚಿಸಿದಾಗ ಅವು ಪರಿವರ್ತನಶೀಲವೆಂದು, ಅರ್ಥಾತ್ ನಾವು ಸಾಮಾನ್ಯವಾಗಿ ಹೇಳುವ ಮಾಯೆಯ ಬೇರೆ ಬೇರೆ ರೂಪಗಳೆಂದು ಕಂಡುಬರುವವು. ನಾವು ಅವುಗಳ ಕಾರಣವನ್ನು ಶೋಧಿಸಲು ಆಳಕ್ಕೆ ಇಳಿಯಲು ಪ್ರೇರೇಪಿಸಲ್ಪಡುವೆವು. ನಮ್ಮ ದೃಷ್ಟಿಯು ಹೀಗೆ ಅನಿತ್ಯ ಪದಾರ್ಥಗಳಿಂದ ನಿತ್ಯ ಅಥವಾ ಶಾಶ್ವತ ವಸ್ತುವಿನ ಕಡೆಗೆ ಹೊರಳುವುದು. ಪ್ರಾಪಂಚಿಕ ವಸ್ತುಗಳು ತಮ್ಮ ಸ್ವಾರಸ್ಯವನ್ನು ಕಳೆದುಕೊಳ್ಳತೊಡಗಿ ನಾವು ಅವುಗಳಿಂದ ಒಂದು ಥರದ ಅಲಿಪ್ತತೆಯನ್ನು ಅನುಭವಿಸತೊಡಗುವೆವು. ಇದು ನಮ್ಮನ್ನು ಸಾಧನ ಚತುಷ್ಟಯದಲ್ಲಿ ಎರಡನೆಯದಾದ ವೈರಾಗ್ಯ ಸ್ಥಿತಿಗೆ ತರುವುದು. ವೈರಾಗ್ಯವು ಬೇರೆ ಹಲವು ಕಾರಣಗಳಿಂದಲೂ ಉತ್ಪನ್ನವಾಗುವುದು. ಉದಾಹರಣೆಗಾಗಿ, ನಾವು ಪ್ರಾಪಂಚಿಕ ವಸ್ತುಗಳನ್ನು ಮನದಣಿಯೇ ಭೋಗಿಸಿ ಬೇಸತ್ತಾಗ ಅವುಗಳ ಬಗ್ಗೆ ನಾವು ಆಂತರಿಕ ತಿರಸ್ಕಾರವನ್ನು ಅನುಭವಿಸತೊಡಗುವೆವು. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ದೃಷ್ಟಿಯು ಉದಾತ್ತ ಧ್ಯೇಯದ ಕಡೆಗೆ ತಿರುಗಿ ನಾವು ಭಗವದ್ ವಿಚಾರದ ಬಗ್ಗೆ ಸ್ವಲ್ಪ ಜಾಗೃತರಾಗುವೆವು. ಎರಡನೆಯದಾಗಿ, ನಾವು ಪ್ರಪಂಚದ ಕಪಟ ದ್ರೋಹಗಳಿಂದ ಬಹಳವಾಗಿ ನೊಂದಾಗಲೂ ನಮ್ಮಲ್ಲಿ ಪ್ರಾಪಂಚಿಕ ವಸ್ತುಗಳ ಬಗ್ಗೆ ಜಿಗುಪ್ಸೆ ಉಂಟಾಗಿ ಅವುಗಳಿಂದ ವಿಮುಖರಾಗುವೆವು. ನಮಗೆ ಆತ್ಮೀಯರಾದವರು ಯಾರಾದರೂ ತೀರಿಕೊಂಡುದರಿಂದುಂಟಾದ ವಿಯೋಗದಲ್ಲಿ ಅತೃಪ್ತ ಹಾಗೂ ಅನಾಸಕ್ತಿಯ ಭಾವವು ಬೆಳೆಯುವುದು. ಆದರೆ ಇಂತಹ ಪರಿಸ್ಥಿತಿಗಳಲ್ಲುಂಟಾದ ವೈರಾಗ್ಯವು ನಿಜವಾದುದು ಬಹಳ ದಿನ ಬಾಳುವಂಥದ್ದು ಇರುವುದಿಲ್ಲ. ಪ್ರತಿಕೂಲ ಪರಿಸ್ಥಿತಿಗಳು ಬದಲಾಯಿಸಿದ ಕೊಡಲೇ ಅದು ಮಾಯವಾಗುವುದು. ಈ ಬಗ್ಗೆ ಒಂದು ಕತೆ ಇದೆ. ಒಮ್ಮೆ ಒಬ್ಬ ಮನುಷ್ಯನು ಕಬೀರದಾಸನನ್ನು ಕಾಣಬಯಸಿದ. ಅವನು ಆತನ ಮನೆಯನ್ನು ತಲುಪಿದಾಗ ಕಬೀರನು ತನ್ನ ಆಪ್ತರೊಬ್ಬರು ತೀರಿಕೊಂಡುದರಿಂದ ಶವ ಸಂಸ್ಕಾರಕ್ಕಾಗಿ ಸ್ಮಶಾನಕ್ಕೆ ಹೋಗಿರುವನೆಂದು ತಿಳಿದು ಬಂದಿತು. ಆ ಮನುಷ್ಯನು ಕಬೀರನನ್ನು ಸ್ಮಶಾನದಲ್ಲಿಯೇ ಕಾಣಲು ಅತ್ತ ಕಡೆಗೆ ಹೊರಟನು. ಆದರೆ ಆತನು ಕಬೀರನನ್ನು ಹಿಂದೆಂದೂ ನೋಡದಿದ್ದ ಕಾರಣ ಜನರ ಗುಂಪಿನಲ್ಲಿ ಅವನನ್ನು ಗುರುತಿಸುವುದು ಕಠಿಣವೆಂದು ಭಾವಿಸಿದನು. ಇದಕ್ಕಾಗಿ ಅವನಿಗೊಂದು ಗುರುತನ್ನು ಹೇಳಿಕೊಡಲಾಯಿತು. ಸ್ಮಶಾನದ ಕಡೆಗೆ ಹೋಗುವಾಗ ಎಲ್ಲರ ಮುಖದ ಮೇಲೂ ಒಂದು ಥರದ ತೇಜವನ್ನು ಕಾಣಬಹುದೆಂದು, ಮನೆಗೆ ಮರಳುವಾಗ ಅದು ಕ್ರಮೇಣ ಮಸಕಾಗುತ್ತಾ ಕೊನೆಗೆ ಮಾಯವಾಗಿರುತ್ತದೆಂದು, ಕೇವಲ ಕಬೀರದಾಸನ ಮುಖದ ಮೇಲಷ್ಟೇ ಅದು ಒಂದೇ ಸಮನೆ ಹೊಳೆಯುತ್ತಿರುವುದೆಂದು ಆತನಿಗೆ ಹೇಳಲಾಗಿತ್ತು. ಈ ಪ್ರಕಾರ ಇಂಥ ಆಕಸ್ಮಿಕ ಕಾರಣಗಳಿಂದುಂಟಾದ ವೈರಾಗ್ಯ ಭಾವವು ತಾತ್ಕಾಲಿಕವಾಗಿದ್ದು, ಪರಿಸ್ಥಿತಿಗಳು ಬದಲಾದಾಗ ಅದು ಬದಲಾಗುವುದು. ಏಕೆಂದರೆ ಅಕಸ್ಮಾತ್ತಾದ ಆಘಾತಗಳು ತಾತ್ಕಾಲಿಕ ವೈರಾಗ್ಯವನ್ನು ಹುಟ್ಟಿಸಿದರೂ ಹೃದಯದಲ್ಲಿ ಭೋಗದ ಹಾಗೂ ಬಯಕೆಯ ಬೀಜವು ಆಳವಾಗಿ ಹುದುಗಿದ್ದು ಅನುಕೂಲ ಪರಿಸ್ಥಿತಿ ಉಂಟಾದ ಕೂಡಲೇ ಅಂಕುರಿಸುವುದು. ನಿಜಾರ್ಥದಲ್ಲಿ ಶಾಶ್ವತವಾದ ವೈರಾಗ್ಯ ಭಾವವನ್ನು ಮಿತತ್ವದ ಮೂಲಕ ಆಮೂಲಾಗ್ರ ಶುದ್ಧೀಕರಣದಿಂದಲೇ ಬೆಳೆಸಲು ಸಾಧ್ಯವಾಗುವುದು. ಬಾಬೂಜಿ ಅವರು ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಸಾಧನ ಚತುಷ್ಟಯದೊಳಗೆ ಮೊಟ್ಟ ಮೊದಲನೆಯದು ವಿವೇಕ ಅಂತ. ನಾವು ಈ ಪ್ರಪಂಚದೊಳಗೆ ಅನೇಕ ವಸ್ತುಗಳನ್ನು, ಪದಾರ್ಥಗಳನ್ನು ನೋಡ್ತೇವೆ. ಆದರೆ ಅದರ ಒಂದು ಅಸ್ತಿತ್ವವನ್ನು ಕುರಿತು ಆಲೋಚನೆ ಮಾಡಿದಾಗ ಅದನ್ನು ಪರಿವರ್ತನಶೀಲ ಅಂಥೇಳಿ ನಾವು ತಿಳ್ಕೊತೀವಿ ಅಂತ. ಅಂದರೆ ಯಾವುದೇ ಒಂದು ವಸ್ತುವನ್ನು ನಾವು ನೋಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ. ನೋಡ್ತಾ ಇದ್ದಾಗ ಅದರ ಇರುವಿಕೆ ಏನಿದೆಯಲ್ಲ ಅದು ಪರಿವರ್ತನೆ ಹೊಂದುತ್ತಾ ಹೋಗುತ್ತೆ. ಈಗ ಒಂದು ಚಿಕ್ಕ ಒಂದು ಸಸಿ ನೋಡೋಣ, ಗಿಡದ ಸಸಿ ಅಂತ ತಗೋಣ. ಅದು ಚಿಕ್ಕ ಸಸಿ ಇರುತ್ತೆ. ಆಮೇಲೆ ಅದು ಬರ್ತಾ ಏನಾಗುತ್ತೆ, ಸ್ವಲ್ಪ ಬೆಳೀತಾ ಅದಕ್ಕೆ ಎಲೆಗಳು ಬರುತ್ತೆ, ಆಮೇಲೆ ಚಿಕ್ಕ ಚಿಕ್ಕ ರೆಂಬೆ ಬರುತ್ತೆ, ಆಮೇಲೆ ಕೊಂಬೆ ಬರುತ್ತೆ, ಆಮೇಲೆ ದೊಡ್ಡ ಮರ ಆಗಿ ನಿಲ್ಲುತ್ತೆ. ಅಂದರೆ ಅದು ಬೀಜದಿಂದ ಸಸಿಯಾಗಿ ಸಸಿಯಿಂದ ಮರ ಆಯಿತು. ಅಂದರೆ ಅಷ್ಟೊಂದು ಪರಿವರ್ತನೆ ಆಗಿದೆ ಆ ವಸ್ತುವಿನಲ್ಲಿ. ಯಾವುದೇ ತಗೊಳ್ಳಿ ನೀವು, ಒಂದು ಸಮುದ್ರ ತಗೊಂಡ್ರೆ ಸಮುದ್ರಕ್ಕೆ ಪರಿವರ್ತನೆ ಇಲ್ಲ ಅಂತ ಹಾಗೇನಿಲ್ಲ. ಅದು ಅದ್ರ ದಿಕ್ಕನ್ನು ಬದಲಾಯಿಸ್ತದೆ. ಎಷ್ಟೋ ಸಮುದ್ರಗಳು ಬತ್ತಿ ಹೋಗಿ ಅದು ಮರಳು ಭೂಮಿಯಾಗಿ ಮಾರ್ಪಾಟು ಆಗಿದೆ. ಅಂದರೆ ಅದು ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆಯಿಂದ ನಡೆದಿರುವಂಥ ಒಂದು ಪರಿವರ್ತನೆಯ ಕ್ರಮ ಅದು. ಹಾಗೆ ಪ್ರತಿಯೊಂದು ವಸ್ತು ಯಾವುದೇ ತಗೊಳ್ಳಿ, ಅದರಲ್ಲಿ ಪರಿವರ್ತನೆ ಆಗ್ತಾನೇ ಇರುತ್ತೆ. ಅದನ್ನು ನಾವು ಕಂಡುಕೊಳ್ತೀವಿ. ಅಂದರೆ ಈಗಿರೋದು ಇನ್ನು ಸ್ವಲ್ಪ ದಿವಸಕ್ಕೆ ಇರೋದಿಲ್ಲ, ಅಥವಾ ಏನೋ ವ್ಯತ್ಯಾಸ ಆಗುತ್ತೆ, ಏನೋ ಬದಲಾಗುತ್ತೆ ಅಂತನ್ನೋದನ್ನು ನಾವು ತಿಳ್ಕೊತೀವಿ. ಅದರಿಂದ ಏನಾಗುತ್ತೆ, ನಾವು ಸಾಮಾನ್ಯವಾಗಿ ಹೇಳುವಂತಹ ಮಾಯೆ ಒಂದು ಬೇರೆ ಬೇರೆ ರೂಪಗಳಂಥೇಳಿ
ನಮಗೆ ಕಾಣಿಸ್ಕೊಳ್ತದೆ. ಅಂದರೆ ನಮ್ಗೆ ತಿಳಿದು ಬರ್ತದೆ ಇದು ಮಾಯೆ ಅಂತಂತಂದರೆ ಅದೇನೋ ಒಂದು ದೈವಿಕ ಶಕ್ತಿ, ಅದರದ್ದು ಬೇರೆ ಬೇರೆ ರೂಪಗಳಿವೆಲ್ಲ ಅಂಥೇಳಿ ನಮ್ಗೆ ತಿಳಿದು ಬರ್ತದೆ. ನಾವು ಅವುಗಳ ಕಾರಣ ಏನಿದೆ ಅಂತ ಅನ್ನೋದನ್ನು ಶೋಧಿಸ್ತೇವೆ. ಯಾತಕ್ಕಾಗಿ ಈ ಥರ ಇದು ಬದಲಾಗ್ತಾ ಇದೆ, ಇದು ಪರಿವರ್ತನೆ ಹೊಂದುತ್ತಾ ಇದೆ, ಇದು ನಷ್ಟ ಆಗ್ತಾ ಇದೆ ಅನ್ನೋದನ್ನು ನಾವು ಅದರ ಕಾರಣವನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತೇವೆ. ಅದರ ಒಂದು ಆಳಕ್ಕೆ ಇಳಿಲಿಕ್ಕೆ ಪ್ರೇರೇಪಿಸಲ್ಪಡ್ತೇವೆ. ಆವಾಗ ಏನಾಗ್ತದೆ, ನಮ್ಮ ದೃಷ್ಟಿ ಹೀಗೆ ಅನಿತ್ಯ ಪದಾರ್ಥಗಳಿಂದ ನಿತ್ಯ ಅಥವಾ ಶಾಶ್ವತ ವಸ್ತುವಿನ ಕಡೆಗೆ ಹೊರಳ್ತದೆ. ಅಂದರೆ ಯಾವುದು ಶಾಶ್ವತ? ಇವತ್ತಿರೋದು ನಾಳೆ ಇಲ್ವಲ್ಲ ಈ ಪ್ರಪಂಚದಲ್ಲಿ, ಒಂದು ದಿವಸಕ್ಕೆ ನಾನೇ ಇರುವುದಿಲ್ಲಲ್ಲ ಅಂತನ್ನೋ ಒಂದು ವಿಚಾರ ಬರ್ತದೆ. ಯಾಕೆಂದರೆ ಆಲ್ರೆಡಿ ಇದ್ದವರು ನಮ್ಮ ಅಜ್ಜ ತಾತ ಅವರೆಲ್ಲರೂ ಹೋಗ್ತಾ ಬಂದರು. ಆ ರೀತಿ ಅದನ್ನೆಲ್ಲ ನೋಡಿಬಿಟ್ಟು ಅಂದರೆ ಆವಾಗ ಇದ್ದವರು ಈಗ ಇಲ್ವಲ್ಲ ಅಂತನ್ನೋ ಒಂದು ಭಾವನೆ ಏನಾಗ್ತದಲ್ಲ, ಅದು ಏನಾಗ್ತದೆ ನಮ್ಮನ್ನು ಅದರ ಆಳಕ್ಕೆ ಇಳಿಯೋ ಥರ ಪ್ರಚೋದನೆ ಮಾಡುತ್ತೆ. ಅದಕ್ಕೆ ಪ್ರಾಪಂಚಿಕ ವಸ್ತುಗಳೇನಿದೆಯಲ್ಲ ಅದು ತಮ್ಮ ಸ್ವಾರಸ್ಯವನ್ನು ಕಳ್ಕೊಂಡ್ಬಿಡ್ತದೆ. ಯಾಕೆಂದರೆ ಶಾಶ್ವತವಾದ ವಸ್ತುವಿನ ಕಡೆಗೆ ನಮ್ಮ ದೃಷ್ಟಿ ಹೊರಳ್ತದೆ. ಆವಾಗ ನಾವೇನು ಮಾಡ್ತೀವಿ, ಪ್ರಾಪಂಚಿಕ ವಸ್ತುಗಳಿಂದ ಒಂಥರ ಅಲಿಪ್ತತೆ ಅನ್ನೋಂಥದ್ದನ್ನು ಅನುಭವಿಸ್ಲಿಕ್ಕೆ ಶುರು ಮಾಡ್ತೀವಿ. ಇದು ನಮ್ಮನ್ನು ಸಾಧನ ಚತುಷ್ಟಯದೊಳಗೆ ಎರಡನೇದಾಗಿರುವಂಥ ವೈರಾಗ್ಯ ಕಡೆಗೆ ಸ್ಥಿತಿಗೆ ತರ್ತದೆ. ಅಂದರೆ ವಿವೇಕದಿಂದ ನಾವು ವಿಚಾರ ಮಾಡಿ ಆ ನಿಜವಾದಂತಹ ಶಾಶ್ವತ ವಸ್ತು ಏನಿದೆ ಅಂಥೇಳಿ ನಾವು ಯಾವಾಗ ವಿಚಾರ ಮಾಡಲಿಕ್ಕೆ ಶುರು ಮಾಡ್ತೀವೋ ಆವಾಗ ಪ್ರಾಪಂಚಿಕ ವಸ್ತುಗಳ ಕಡೆಗೆ ಅಲಿಪ್ತತೆ ಅನ್ನುವಂಥ ಒಂದು ಭಾವವನ್ನು ನಾವು ಅನುಭವಿಸ್ತೇವೆ. ಆ ಅಲಿಪ್ತತೆ ಅನ್ನೋ ಭಾವ ಏನಾಗತ್ತೆ, ಸಾಧನ ಚತುಷ್ಟಯದಲ್ಲಿರುವಂಥ ಎರಡನೇದಾಗಿರುವಂಥ ವೈರಾಗ್ಯದ ಸ್ಥಿತಿಗೆ ಕರ್ಕೊಂಡು ಹೋಗ್ತದೆ ನಮ್ಮನ್ನು. ವೈರಾಗ್ಯ ಬೇರೆ ಒಂದು ಕಾರಣಗಳಿಂದ ಕೂಡ ಮನುಷ್ಯನಲ್ಲಿ ಉಂಟಾಗ್ಬೋದು. ಉದಾಹರಣೆಗೆ ನಾವು ಪ್ರಾಪಂಚಿಕ ವಸ್ತುಗಳನ್ನು ಬೇಕಾದಷ್ಟು ಭೋಗಿಸ್ಬಿಟ್ಟಿರ್ತೇವೆ. ಭೋಗಿಸಿ ಸಾಕಾಗ್ಬಿಟ್ಟು ಅದ್ರ ಬಗ್ಗೆ ನಾವು ಆಂತರಿಕವಾಗಿ ತಿರಸ್ಕಾರ ಬಂದ್ಬಿಟ್ಟಿರ್ತೇವೆ. ಬೇಡಪ್ಪ ನಂಗೆ ಇದೆಲ್ಲ ಅಂತ ಹೇಳ್ಬಿಟ್ಟು ಅನಿಸುತ್ತೆ. ಇಂಥ ಪರಿಸ್ಥಿತಿ ಒಳಗೆ ಏನಂದರೆ ನಮ್ಮ ದೃಷ್ಟಿ ಆ ಉದಾತ್ತವಾದಂಥ ದೇಹದ ಕಡೆಗೆ ತಿರುಗಿ ನಾವು ಭಗವಂತನ ವಿಚಾರದ ಬಗ್ಗೆ ಸ್ವಲ್ಪ ಜಾಗೃತರಾಗ್ತೇವೆ. ಎರಡನೇದೇನಪ್ಪ ಅಂತಂತಂದರೆ ನಾವು ಪ್ರಪಂಚದ ಒಂದು ಕಪಟ ದ್ರೋಹಗಳಿಂದ ಬಹಳಾಗಿ ನೊಂದಿದ್ದೇವೆ ಅಂತ ತಿಳ್ಕೊಳ್ಳಿ. ನಮ್ಮೊಳಗೆ ಪ್ರಾಪಂಚಿಕ ವಸ್ತುಗಳ ಬಗ್ಗೆ ಜಿಗುಪ್ಸೆ ಉಂಟಾಗ್ಬಿಟ್ಟಿದೆ. ಅದರಿಂದ ನಮಗೆ ವಿಮುಖರಾಗ್ಬಿಟ್ಟಿದ್ದೀವಿ. ನಮಗೆ ಆತ್ಮೀಯರಾದವರು ಯಾರೋ ಒಬ್ಬರು ತೀರ್ಕೊಂಡು ಹೋಗಿದ್ದಾರೆ ಅಂತಂದರೆ ಅದರ ಒಂದು ವಿಯೋಗದಿಂದ ಕೂಡ ಅತೃಪ್ತರಾಗಿ ಕೂಡ ಅನಾಸಕ್ತಿ ಭಾವ ನಮ್ಮಲ್ಲಿ ಬೆಳೀತದೆ. ಆದರೆ ಇಂಥ ಪರಿಸ್ಥಿತಿಗಳಲ್ಲಿ ಏನು ವೈರಾಗ್ಯ ಬಂದಿದೆಯಲ್ಲ ಅದು ನಿಜವಾದದ್ದು ಅಲ್ಲ. ಅಷ್ಟೇ ಅಲ್ಲದೆ ಬಹಳ ದಿನ ಅದು ಇರೋದು ಇಲ್ಲ. ಮತ್ತೆ ಅದಕ್ಕೆ ಪ್ರತಿಕೂಲವಾಗಿರುವಂಥ ಅಂದರೆ ಅನುಕೂಲವಾಗಿರುವಂಥ ಪರಿಸ್ಥಿತಿಗಳು ಬದಲಾಯಿಸಿದಾಗ ಏನಾಗುತ್ತೆ, ಮತ್ತೆ ಅದು ಏನಾಗ್ತದೆ, ಕೂಡಲೇ ಅದು ಮಾಯ ಆಗಿಬಿಡ್ತದೆ. ಈ ಬಗ್ಗೆ ಒಂದು ಕತೆ ಬಾಬೂಜಿಯವ್ರು ನಮ್ಗೆ ಹೇಳ್ತಾ ಇದ್ದಾರೆ. ಏನಂದರೆ ಒಂದು ಸರಿ ಒಬ್ಬ ಮನುಷ್ಯ ಕಬೀರ್ದಾಸನನ್ನು ಕಾಣಲಿಕ್ಕೆ ಬಂದಿರ್ತಾನೆ. ಆದರೆ ಕಬೀರ್ದಾಸನ ಮನೆಯೊಳಗೆ ಯಾರೋ ತೀರ್ಕೊಂಡು ಹೋಗಿರ್ತಾರೆ. ಶವ ಸಂಸ್ಕಾರಕ್ಕಾಗಿ ಸ್ಮಶಾನಕ್ಕೆ ಹೋಗಿರ್ತಾನೆ. ಯಾವಾಗ ಆ ವ್ಯಕ್ತಿ ಕಬೀರ್ದಾಸರ ಮನೆಗೆ ಹೋದಾಗ ಆವಾಗ ಅವ್ರು ಹೇಳ್ತಾರೆ, ಹೀಗೆ ಸ್ಮಶಾನಕ್ಕೆ ಹೋಗಿದ್ದಾರೆ. ಅರೆ ನಾನು ಕಬೀರ್ದಾಸರನ್ನು ನೋಡಿಲ್ವಲ್ಲ, ನಾನು ಹೇಗೆ ಅವರನ್ನು ಗುರ್ತಿಡಿಬೇಕು ಅಂದಾಗ ಆವಾಗ ಹೇಳ್ತಾರೆ, ಯಾರ ಮುಖದಲ್ಲಿ ತೇಜಸ್ಸು ಅಂದರೆ ಮರಳಿ ವಾಪಸ್ ಬರುವಾಗ ಆ ತೇಜಸ್ಸು ಏನಿದೆಯಲ್ಲ ಅದು ಹಾಗೇ ಇದ್ದರೆ ಅವರೇ ಕಬೀರ್ದಾಸರು ಅಂತ ಹೇಳಿ ನೀವು ಗುರ್ತಿಡಿಬೋದು ಅಂತ ಹೇಳ್ತಾರೆ. ಅದಕ್ಕೆ ಏನು ಅಂದರೆ ಭಾಳಷ್ಟು ಜನ ಸ್ಮಶಾನಕ್ಕೆ ಹೋಗಬೇಕಾದ್ರೆ ಅವ್ರ ಮುಖದಲ್ಲಿ ಒಂಥರ ಆ ಒಂದು ತೇಜಸ್ಸು ಅನ್ನೋದೇನಿದೆಲ್ಲ ಅಂದರೆ ಆ ಒಂದು ವೈರಾಗ್ಯದ ಒಂದು ಇದರಿಂದ ಪರಿಣಾಮವಾಗಿ ಬರುವಂಥ ತೇಜಸ್ಸು ಏನಿದೆಯಲ್ಲ ಅದನ್ನು ಕಾಣ್ಬೋದು. ಆದರೆ ಯಾವಾಗ ಮನೆಗೆ ವಾಪಸ್ ತಿರುಗಿ ಬರ್ತಾ ಇರ್ತಾರಲ್ಲ ಅವಾಗ ಅದು ಕ್ರಮೇಣ ಮಸ್ಕಾಗ್ಬಿಡ್ತದೆ, ಮತ್ತು ಈ ಪ್ರಪಂಚಕ್ಕೆ ಹೊಂದ್ಕೊಂಡ್ಬಿಡ್ತದೆ. ಆದರೆ ಕೇವಲ ಕಬೀರ್ದಾಸರ ಮುಖದಲ್ಲಿ ಮಾತ್ರ ಆ ಒಂದೇ ಸಮನೆ ಹೊಳಿತಾ ಇರುವಂತಹ ಆ ಒಂದು ತೇಜಸ್ಸು ಏನಿತ್ತಲ್ಲ ಅದು ಆ ಮನುಷ್ಯನಿಗೆ ಹೇಳಲಾಗಿತ್ತಲ್ಲ ಹೀಗಿರ್ತದೆ ಅಂತ ಅದು ಕಂಡು ಬಂತು. ಈ ಪ್ರಕಾರ ಇಂಥ ಒಂದು ಆಕಸ್ಮಿಕ ಕಾರಣಗಳಿಂದ ಉಂಟಾಗಿರುವಂಥ ವೈರಾಗ್ಯ ಭಾವ ಏನಿದೆಯಲ್ಲ ಅದು ತಾತ್ಕಾಲಿಕವಾಗಿರುವಂಥದ್ದು. ಪರಿಸ್ಥಿತಿಗಳು ಬದಲಾದಾಗ ಅದು ಬದಲಾಗ್ತಾ ಹೋಗ್ತದೆ. ಯಾಕೆಂದರೆ ಅಕಸ್ಮಾತ್ ಆದಂತಹ ಆಘಾತಗಳು ತಾತ್ಕಾಲಿಕ ವೈರಾಗ್ಯವನ್ನು ಹುಟ್ಟಿಸಿರಬಹುದು.
ಹೃದಯದೊಳಗೆ. ಆದರೆ ಭೋಗದ ಮತ್ತು ಬಯಕೆ ಬೀಜ ಆಳವಾಗಿ ಹುದುಗಿರ್ತದೆ. ನೋಡಿ, ಇದು ಭಾಳ ಮುಖ್ಯ. ಬಯಕೆ ಬೀಜ ನನಗೇನಿಲ್ಲಪ್ಪ, ನನಗೆ ಎಂಥ ಆಸೆ ಇಲ್ಲಪ್ಪ ಅಂತ ಅನ್ಬೋದು. ಆದರೆ ಅದು ಆಳವಾಗಿ ಬೀಜ ಬೇರು ಒಳಗೆ ಹುದುಗಿರ್ತದೆ. ಗೊತ್ತಿಲ್ಲದೆ ಅನುಕೂಲ ಪರಿಸ್ಥಿತಿ ಬಂದಾಗ ಅದು ಕೊಡಲೆ ಅಂಕುರಿಸ್ಬಿಡ್ತದೆ. ಆವಾಗ ನಿಜವಾದಂಥ ಅರ್ಥದೊಳಗೆ ಶಾಶ್ವತವಾದಂತಹ ವೈರಾಗ್ಯ ಏನಿದೆಯಲ್ಲ, ಆ ಭಾವ ಏನಿದೆಯಲ್ಲ, ಅದು ಮಿತತ್ವದ ಮೂಲಕ ಆಮೂಲಾಗ್ರ ಶುದ್ಧೀಕರಣದಿಂದಲೇ ಬೆಳೆಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ಬಾಬೂಜಿ ಮಹಾರಾಜರು ಹೇಳ್ತಾ ಇದ್ದಾರೆ. ಅಂದರೆ ನಾವು ಶುದ್ಧೀಕರಣದ ಒಂದು ಪ್ರಕ್ರಿಯೆಯಿಂದ ನಮ್ಮಲ್ಲಿ ಮಿತತ್ವ ಬೆಳೀತದೆ. ನಾವು ಯಾವಾಗ ಆ ಮಿತತ್ವ ಬೆಳೀತಾ ಹೋಗುತ್ತೆ, ಆವಾಗ ಶಾಶ್ವತವಾದಂತಹ ವೈರಾಗ್ಯ ನಮ್ಮಲ್ಲಿ ನೆಲೆಸುತ್ತೆ ಅಂತ ಹೇಳ್ಬಿಟ್ಟು ಬಾಬೂಜಿ ಮಹಾರಾಜರು ನಮಗೆ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಕಾರಣ ಮಿತ್ರರೇ, ನಾವೀಗ ಸಾಧನ ಚತುಷ್ಟಯದಲ್ಲಿರುವಂತಹ ಮೊಟ್ಟ ಮೊದಲನೇ ವಿವೇಕ ಬಗ್ಗೆ ತಿಳ್ಕೊಂಡಿದ್ದೀವಿ. ಎರಡನೇದಾಗಿರುವಂತಹ ವೈರಾಗ್ಯದ ಬಗ್ಗೆ ಕೂಡ ತಿಳ್ಕೊಂಡಿದ್ದೀವಿ. ಇಲ್ಲಿಗೆ ಈ ಸತ್ಸಂಗವನ್ನು ಮುಗಿಸೋಣ. ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.